ಮಾಡಮ್ಮ ಅಮ್ಮ ಬಾರಮ್ಮ ಬಡವರ ಮನೆಗೆ ದಯ ಮಾಡಮ್ಮ ಬಾರಮ್ಮ ಬಡವರ ಮನೆಗೆ ದಯ ಮಾಡಮ್ಮ ಅಮ್ಮ ಬಾರಮ್ಮ ಬಡವರ ಮನೆಗೆ ದಯ ಮಾಡಮ್ಮ ಲಕ್ಷ್ಮೀ ಮಹಾಲಕ್ಷ್ಮೀ ಲಕ್ಷ್ಮೀ ಮಹಾಲಕ್ಷ್ಮಿ ಲಕ್ಷ್ಮಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಇದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಮುಂದೆ ವಿಡಿಯೋ ಮಾಡ್ತಾಯಿದ್ದೀನಿ. ಬೆಳಿಗ್ಗೆ ತಿಂಡಿಗೆ ಕೇಸರಿ ಬಾತು ಮತ್ತು ಉಪ್ಪಿಟ್ಟು ಮಾಡಿದ್ದೆ. ಇವತ್ತೇನಪ್ಪ ಸ್ಪೆಷಲ್ ಅಂದರೆ ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು ನಂದು, ಹಾಗಾಗಿ ಇವತ್ತು ಬೆಳಗ್ಗೆನೇ ಕೇಸರಿ ಬಾತು ಉಪ್ಪಿಟ್ಟು ಮಾಡಿದ್ದೀನಿ ನಮ್ಮ ಮನೇಲಿ. ಹಾಗಾದ್ರೂ ಇವತ್ತು ನಮ್ಮ ಮನೆಯವರು ಅದೇ ಮಾಡು ಅಂತ ಹೇಳಿದ್ರು, ಹಾಗಾಗಿ ಅದೇ ಇದ್ದೀನಿ. ಮತ್ತು ಇವಾಗ ತಾನೇ ಪೂಜೆ ಎಲ್ಲ ಮುಗೀತು. ನಾನು ಯಾಕಪ್ಪ ಇದು ಡ್ರೆಸ್ ಹಾಕ್ಕೊಂಡು ಪೂಜೆ ಮಾಡಿದೆ ಅಂದರೆ ನನಗೆ ಸ್ಯಾರಿಲಿ ಪೂಜೆ ಮಾಡೋಕ್ಕೆ ಆಗಲ್ಲ, ಹಾಗಾಗಿ ನಾನು ಡ್ರೆಸ್ ಹಾಕ್ಕೊಂಡೆ ಪೂಜೆ ಮಾಡಿದ್ದೀನಿ. ಇದು ಹೊಸ ಡ್ರೆಸ್ಸೇ. ನನಗೆ ಸ್ಯಾರಿ ಹಾಕ್ಕೊಂಡ್ರೆ ಸ್ವಲ್ಪ ಓಡಾಡೋಕ್ಕೆ ತುಂಬ ಕಷ್ಟಪಡ್ತೀನಿ, ಹಾಗಾಗಿ ನಾನು ಡ್ರೆಸ್ ಹಾಕ್ಕೊಂಡೆ ಇದ್ದೀನಿ. ಇವಾಗ ನಮ್ಮ ಮನೆಯವರು ಸಂಜೆ ಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದರು, ಹಾಗಾಗಿ ನಾನು ಇವತ್ತು ಡ್ರೆಸ್ ಹಾಕ್ಕೊಂಡಿದ್ದೀನಿ. ಮತ್ತು ಇವಾಗ ನನ್ನ ಮಗಳು ಸ್ಕೂಲ್ ಹತ್ರ ಹೋಗಬೇಕು. ಮತ್ತು ಇವತ್ತು ಸ್ಯಾಟರ್ಡೇ ಆಗಿದ್ದರಿಂದ ಇವತ್ತು ಬೇಗನೆ ಬಿಡ್ತಾರೆ, ಹಾಗೆಯೇ ಸ್ವಲ್ಪ ಹೊರಗಡೆ ಕೆಲಸ ಇದೆ, ಮುಗಿಸ್ಕೊಂಡು ಮತ್ತೆ ಅವಳು ಕರ್ಕೊಬರ್ಬೇಕು. ಬ್ಲೌಸು ನಾನು ಸ್ವಲ್ಪ ಇವಾಗ ದಪ್ಪ ಆಗಿದ್ದೀನಿ, ಹಾಗಾಗಿ ಮತ್ತು ಇದು ಒಂದು ಬ್ಲೌಸ್ ಸ್ಟಿಚ್ ಮಾಡಿಸಿ ಆಮೇಲೆ ನಾನು ಇದು ಸ್ಟಿಚ್ ಮಾಡಿಸ್ತಾರೆ. ಯಾಕೆಂದರೆ ಮೊದಲು ಒಬ್ಬರು ಬೇರೆ ಆಂಟಿ ಹತ್ರ ಕೊಡ್ತಿದ್ದೆ, ಅವರು ಚೆನ್ನಾಗಿ ಹೊಲಿತಾ ಇದ್ರು. ಇವಾಗ ಅವರು ವರ್ಕ್ ಮಾಡ್ತಾ ಇದ್ದಾರೆ, ಹಾಗಾಗಿ ನಾನು ಬೇರೆಯವ್ರ ಕಡೆ ಕೊಟ್ಟೆ. ಹೇಗೆ ಸ್ಟಿಚ್ ಮಾಡಿದ್ರೆ ಗೊತ್ತಿಲ್ಲ, ಇನ್ನೂ ವೇರ್ ಮಾಡಿ ನೋಡಿಲ್ಲ. ನೋಡಿ ಹೇಗಿದೆ ಅಂತ ಡಿಸೈನು. ತುಂಬ ಸಿಂಪಲಾಗಿ ಹೊಲಿಸ್ಬಿದ್ದೀನಿ, ನೋಡಿ ಹೇಗಿದೆ ಅಂತ. ಸ್ಲೀವ್ಸ್ ಇದು ಈ ಥರ ಹೇಗೆ ಬಂದಿದೆ ಅಂತ ಗೊತ್ತಿಲ್ಲ, ನೋಡೋಣ. ಮತ್ತು ಸ್ಯಾರಿನೂ ಅಷ್ಟೇ, ಸ್ಯಾರಿ ಕುಚ್ಚನ್ನ ಈ ಥರ ಹಾಕ್ಸಿದ್ದೀನಿ. ಕುಚ್ಚು ನೋಡಿ ಹೇಗಿದೆ ಅಂತ. ಇದನ್ನ ಆಮೇಲೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಹಾಕೋಣ ಅಂತ ಎತ್ತಿಟ್ಟಿದ್ದೀನಿ ಹಿಂಗೇನೆ. ಇವಾಗ ನಾನು ಇನ್ನೂ ತಿಂಡಿ ಮಾಡಿಲ್ಲ, ಹಾಗಾಗಿ ಇವಾಗ ತಿಂಡಿ ಮಾಡಿಕೊಂಡು ಮತ್ತೆ ಇವಾಗ ಸ್ಕೂಲ್ ಹತ್ರ ಹೋಗೋಣ. ಫ್ರೆಂಡ್ಸ್, ಇವಾಗ ಸ್ಕೂಲ್ಗೆ ರೆಡಿಯಾಗಿದ್ದೀನಿ. ಇವಾಗ ನಮ್ಮ ದೀಕ್ಷನ್ ಸ್ಕೂಲ್ಗೆ ಹೋಗ್ತಾ ಇದ್ದೀನಿ. ಸ್ವಲ್ಪ ಕೆಲಸ ಇದೆ, ಹಾಗೆ ಮುಗಿಸ್ಕೊಂಡು ದೀಕ್ಷನ್ನ ಕರ್ಕೊಂಡು ಬರೋಕ್ಕೆ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಇವತ್ತು 1 ಗಂಟೆಗೆ ಬಿಡ್ತಾರೆ. ಮತ್ತು ನೋಡಿ, ನಮ್ಮ ದೀಕ್ಷಾ ತಿಂಡಿ ಕೊಡ್ಸಿಯಮ್ಮ ಅಂತ ಆಟ ಹಿಡ್ದಿದ್ಲು, ಹಾಗಾಗಿ ನೀನೇ ಹೋಗು ತಗೊಂಡಮ್ಮ ಅಂತ ನಾನು ಹೇಳಿದೆ. ಬೇಕ್ರಿ ಹತ್ರ ಹೋಗಿದ್ದಾಳೆ, ಏನು ತಗೋತಿದ್ದಾಳೆ ಅಂತ ಗೊತ್ತಿಲ್ಲ, ನೋಡೋಣ ಏನು ತಗೊಬರ್ಬೋದು ಅವಳು ಅಂತ. ಈ ಥರ ತುಂಬ ಹಠ ಮಾಡ್ತಾಳೆ, ವಾರಕ್ಕೊಂದ್ಸಲ ತಿಂಡಿ ಕೊಡಿಸ್ಲೇಬೇಕು ಅವಳಿಗೆ. ಹಾಗೇನೆ ಬರ್ತಾ ನಾನು ನಮ್ಮ ದೀಕ್ಷಾ ಇಬ್ಬರೂ ಸೂಪರ್ ಮಾರ್ಕೆಟ್ಗೆ ಹೋಗಿದ್ದೋ. ವಾಷಿಂಗ್ ಮಿಷಿನ್ ಪೌಡ್ರು ಖಾಲಿಯಾಗಿತ್ತು, ಹಾಗಾಗಿ ವಾಷಿಂಗ್ ಮಿಷಿನ್ ಪೌಡ್ರು ತಗೊಬರೋಕೆ ಹೋಗಿದ್ದೋ. ಇವಾಗ ಅವಳನ್ನ ಊಟ ಮಾಡಿಸಿ ಮತ್ತೆ ಟ್ಯೂಷನ್ ಬಿಡಬೇಕು. ಟ್ಯೂಷನ್ ಬಿಟ್ಟು ಹಾಗೆಯೇ ನಮ್ಮ ಮನೆಯವರು ಮತ್ತು ನಾನು ದೇವಸ್ಥಾನಕ್ಕೆ ಹೋಗಿದ್ದೋ. ಸಂಜೆ ಆಯಿತು. ಇವಾಗ ಬರೋ ಅಷ್ಟರಲ್ಲಿ ನಿಮ್ಮ ದೀಕ್ಷಾನು ಹೊಟ್ಟೆ ಸಿಗ್ತಿದೆ ಅಮ್ಮ ಅಂತ ಅಂದಿದ್ಲು, ಹಾಗಾಗಿ ನಾನು ಆವಾಗಲೇ ಬೇಳೆ ಸಾಂಬಾರು ಮತ್ತು ರೈಸ್ ಮಾಡಿ ಇಟ್ಟೋಗಿದೆ. ಇವಾಗ ಅದನ್ನೇ ಬಡಿಸ್ಕೊಡ್ತಾಯಿದ್ದೀನಿ ಅವಳಿಗೆ. ಇವತ್ತು ಸ್ಪೆಷಲ್ ಏನು ಮಾಡಿಲ್ಲ, ಸ್ಯಾಟರ್ಡೇ ಆಗಿದ್ದರಿಂದ. ನಾಳೆ ಸಂಡೇ ಮಾಡ್ಕೊಳ್ಳೋಣ ಅಂತ ನಾನು ಇದು ಮಾಡಿದೆ. ಸ್ಯಾಟರ್ಡೇ ನಾನು ನಾನ್ ವೆಜ್ ತಿನ್ನಲ್ಲ. ನಮ್ಮ ಮನೆಯವರು ಮತ್ತು ನಮ್ಮ ದೀಕ್ಷಾ ತಿಂತಾರೆ, ಆದ್ರೂ ನಮ್ಮ ಮನೆಯವ್ರಿಗೆ ಹೇಳಿದೆ ತಗೊಬರೋದಕ್ಕೆ. ಅದಕ್ಕೆ ನಮ್ಮ ಮನೆಯವ್ರು ಬೇಡ ಬಿಡು, ನಾಳೆ ಸಂಡೇ ಮಾಡೋಣ ಅಂತ ಅಂದರು. ನಮ್ಮ ದೀಕ್ಷೆ ಹೆಂಗಾರು ಪಲಾವ್ ಕೇಳಿದ್ದಾಳೆ, ಹಾಗಾಗಿ ನಾನು ನಾಳೆ ಪಲಾವ್ ಮಾಡೋಣ ಅಂತ ರೆಡಿ ಮಾಡಿದ್ದೀನಿ. ನೋಡೋಣ ನಾಳೆ ಏನು ಮಾಡ್ಬೋದು ಅಂತ. ಅವಳಿಗೆ ಯಾವಾಗಲೂ ಬೇಳೆ ಸಾಂಬಾರು ರೈಸ್ ಅಂದರೆ ತುಂಬ ಇಷ್ಟಪಡ್ತಾಳೆ, ಅದರಲ್ಲಿ ಬಿಸಿಯಾಗಿರಬೇಕು ಮತ್ತು ಅದಕ್ಕೆ ಸ್ವಲ್ಪ ತುಪ್ಪ ಇದ್ದರೆ ಇಷ್ಟಪಟ್ಟು ತಿಂತಾಳೆ. ಅದಕ್ಕೆ ನಾನು ಬೇಳೆ ಸಾಂಬಾರು ರೈಸ್ನೇ ಮಾಡಿದ್ದೆ. ಇವಾಗ ಅವಳಿಗೆ ಬಡಿಸ್ಕೊಡ್ತಾ ಇದ್ದೀನಿ. ನೋಡಿ ಇವಾಗ ಎಷ್ಟು ಬಿಸಿಯಾಗಿದೆ ಅಂತ. ಇವಾಗ ಇದ್ರ ಜೊತೆ ಸ್ವಲ್ಪ ತುಪ್ಪ ಆ್ಯಡ್ ಮಾಡಿಕೊಟ್ರೆ ಅವಳು ಇಷ್ಟಪಟ್ಟು ತಿಂತಾಳೆ. ಇವಾಗ ನಾನು ಊಟ ಮಾಡಬೇಕು, ಮತ್ತು ಸ್ವಲ್ಪ ಮನೆಯಲ್ಲೂ ಕೂಡ ಕೆಲಸ ಇದೆ, ಕೆಲಸ ಎಲ್ಲ ಮುಗಿಸ್ಬೇಕು ಇವಾಗ ಸ್ವಲ್ಪ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ನಾಳೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.